Hello students, this is Rupashri from TechnoGeeks Innovations DCET Coaching Center, Davangere. Students, ಈ ದಿನ ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಇರೋಂತ ಇನ್ಫಾರ್ಮೇಶನ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್, ಮೆಡಿಕಲ್ ಸೀಟ್ ಅಲಾಟ್ಮೆಂಟ್, ಆರ್ಕಿಟೆಕ್ಚರ್ ಸೀಟ್ ಅಲಾಟ್ಮೆಂಟ್, ಟೋಟಲಿ ಕೆಎ ಬೋರ್ಡ್ ಇಂದ ಯಾವೆಲ್ಲ ಡಿಫ್ರೆಂಟ್ ಎಜುಕೇಶನಲ್ ಸೆಕ್ಟರ್ಗೆ ಹೋಗ್ತದೆ ಅವರೆಲ್ಲರ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಗಳು ಇದೇ ಇದರಲ್ಲಿ ನಾನು ಹೇಳ್ತಾ ಇರೋ ಎಕ್ಸ್ಪ್ಲನೇಷನ್ ಅಲ್ಲೇ ಆಗುವಂಥದ್ದು. ಸೊ ನಿಮ್ಗೆ ಯಾವುದೇ ರೀತಿಯ ಕ್ಯಾಟಗರಿ ರಿಸರ್ವೇಶನ್ ಇರಲಿ, ಕನ್ನಡ ಮೀಡಿಯಮು ಅಥವಾ ನಿಮ್ಗೆ ಸ್ಪೆಷಲ್ ಕೋಟಾಸ್ಗಳು ಇದ್ರೂ ಕೂಡ ಅಷ್ಟೇನೆ. ಸೊ ಪ್ರತಿಯೊಬ್ರು ಈ ರಿಸರ್ವೇಶನ್ ಅಂಡರ್ ಅಲ್ಲಿ ಯಾವ ರೀತಿ ಸೀಟ್ ತಗೊಳ್ತೀರಾ ಅಂದ್ರೆ ನಿಮಗೆ ಸೀಟು ಯಾವ ರೀತಿ ಅಲಾಟ್ ಆಗ್ತದೆ ಅನ್ನೋಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರೋದು. ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಬರ್ತದೆ ಸ್ಟೂಡೆಂಟ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೋಡಿ, ಸೊ ದಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಯಾವ ತಗೋಬೇಕು ಅನ್ನೋಂತ ಪ್ಲಾನ್ ಮಾಡೋದಕ್ಕೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪರ್ಫೆಕ್ಟ್ ಐಡಿಯಾ ಸಿಗ್ತದೆ ಸ್ಟೂಡೆಂಟ್ಸ್. ಸೊ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಜನರಲ್ ಪ್ರಾಸೆಸ್ ಇಂದ ಹೋಗ್ಬೋದು ಸ್ಟೂಡೆಂಟ್ಸ್. ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡ್ತೀನಿ. ಇದು ತುಂಬಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಒಂದು, ಎರಡನೇದು ಎಕ್ಸ್ಪ್ಲನೇಷನ್ ಇಸ್ ರಿಯಲಿ ಇಟ್ ಇಸ್ ವೆರಿ ಎಸೆನ್ಷಿಯಲ್. ನಾನು ಏನೋ ಎಕ್ಸ್ಪ್ಲನೇಷನ್ ಮಾಡ್ದಲೆ ಹಂಗೆ ಫಾಸ್ಟ್ ಆಗಿ ಹೋದ್ರೆ ನಿಮಗೆ ಸಾಕಷ್ಟು ಡೌಟ್ಸ್ ಗಳು ಬರ್ತದೆ. ಆ ಡೌಟ್ಗಳು ಟೋಟಲಿ ಬರಬಾರ್ದು. ಮತ್ತೆ ವೆರಿ ಮೇಜರ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಸೊ ದಟ್ ನನಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದು ವೆರಿ ಎಸೆನ್ಷಿಯಲ್ ಆಗಿರ್ತದೆ ಸ್ಟೂಡೆಂಟ್ಸ್. ಸೊ ಫಸ್ಟ್ ಏನಾಗ್ತದೆ ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಬರ್ತದೆ. ಸೊ ಸೀಟ್ ಮೆಟ್ರಿಕ್ಸ್ ನ ನಿಮ್ಗೆ ಕೆಇಎ ಬೋರ್ಡ್ ಅಲ್ಲಿ ಅವ್ರು ಯಾವ್ದೋ ಒಂದು ಡೇಟ್ ಅಲ್ಲಿ ನಿಮ್ಗೆ ರಿಲೀಸ್ ಮಾಡ್ತಾರೆ. ಸೊ ಸೀಟ್ ಮೆಟ್ರಿಕ್ಸ್ ಅಂತ ಅಂದ್ರೆ ಈಗಾಗಲೇ ಗೊತ್ತಿದೆ ಅಥವಾ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ತಾ ಇರೋದು, ಪ್ರತಿ ಕಾಲೇಜ್ ವೈಸ್ ನಿಮ್ಮ ಬ್ರಾಂಚಸ್ ಗಳಿಗೆ ಅಂದ್ರೆ ಕೋರ್ಸ್, ನೀವ್ ಯಾವೆಲ್ಲ ಕೋರ್ಸಸ್ ಇದೀರಾ ನಿಮ್ಮ ಕೋರ್ಸ್ ವೈಸ್, ನಿಮ್ಮ ಕ್ಯಾಟಗರಿ ವೈಸ್, ಓಕೆ. ಸೊ ನಿಮ್ಗಿರೋಂತ ಕ್ಯಾಟಗರಿ ವೈಸ್ ನಿಮ್ಗಿರೋಂತ ಸ್ಪೆಷಲ್ ರಿಸರ್ವೇಶನ್ ಏನಿದೆ, ಸೊ ಅದಕ್ಕೆ ಅಕಾರ್ಡಿಂಗ್ ಆಗಿ ಸೊ ನಿಮ್ಗೆ ಎಷ್ಟು ಸೀಟ್ಸ್ ಗಳು ಅವೈಲೇಬಲ್ ಇದೆ ಅನ್ನೋಂಥದ್ದು ಒಂದು ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ಎಕ್ಸಾಂಪಲ್ ತೋರಿಸ್ತೀನಿ. UBDT ಕಾಲೇಜ್ ಅಲ್ಲಿ EC ಬ್ರಾಂಚ್ ಇರ್ಬೋದು, END ಬ್ರಾಂಚ್. ಸೊ ಈ ರೀತಿ ಬ್ರಾಂಚ್ ನ ಸ್ಪೆಸಿಫೈ ಮಾಡಿರ್ತಾರೆ. ಸೊ ಇಲ್ಲಿ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ನಿಮ್ಗೆ SC ಗೆ ಎಷ್ಟಿರುತ್ತೆ, ನೆಕ್ಸ್ಟ್ SC ಸ್ಟೂಡೆಂಟ್ಸ್ ಗೆ ಎಷ್ಟಿರುತ್ತೆ, ಕ್ಯಾಟಗರಿ 1 ಅವ್ರಿಗೆ ಎಷ್ಟು ಸೀಟ್ಸ್ ಗಳು ರಿಸರ್ವೇಶನ್ ಇರುತ್ತೆ, 2A 2B ಓಕೆನಾ, 2A ಕನ್ನಡ ಮೀಡಿಯಂ, 2A ರೂರಲ್, ಓಕೆ, 2A ರೂರಲ್ ಅವ್ರಿಗೆ ಎಷ್ಟಿರುತ್ತೆ, ಈ ತರ ಎಲ್ಲ ನಿಮ್ಮ ರಿಸರ್ವೇಶನ್. ಸೊ ಟೋಟಲಿ ಪ್ಯೂರ್ ಜನರಲ್ ಸ್ಟೂಡೆಂಟ್ಸ್. ಸೊ ಇವರಿಗೆ ಇಲ್ಲಿ 1 ಇದೆನಾ, ಇಲ್ಲಿ 2 ಇದೆನಾ, 1 0ನಾ 1 ಯಾವ ರೀತಿ ಇದೆ ಅನ್ನೋಂಥದನ್ನ ಅವರು ಮೆನ್ಷನ್ ಮಾಡಿರ್ತಾರೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಕಾಲ್ಡ್ ಏನ್ ಹೇಳ್ತಾರೆ ಸೀಟ್ ಮೆಟ್ರಿಕ್ಸ್. ಸೊ ನಿಮ್ಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅವ್ರಿಗೆ ಸೀಟ್ ರಿಸರ್ವೇಶನ್ ಇರೋದು ಕೇವಲ 10% ಆಫ್ ಸೀಟ್ಸ್ ಗಳು ರಿಸರ್ವೇಶನ್ ಇದೆ ಸ್ಟೂಡೆಂಟ್ಸ್. ಈ 10% ಸೀಟ್ಸ್ ಅಂತ ಅಂದ್ರೆ ನಿಮ್ಮ ಕಾಲೇಜಿನಲ್ಲಿ 100 ಸ್ಟೂಡೆಂಟ್ಸ್ ಗವರ್ಮೆಂಟ್ ಇಂಟೇಕ್ ಪರ್ಮಿಷನ್ ಕೊಟ್ಟಿದ್ರೆ ಅವಾಗ 10 ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಸ್ಪೇಸ್ ಸಿಗ್ತದೆ ನಿಮ್ಗೆ. ಬಟ್ ಈ 10 ರಿಸರ್ವೇಶನ್ಸ್ ಗಳು ಇದೆಲ್ಲವಾಗಿ ಕನ್ವರ್ಟ್ ಆಗಿ ಅಂದ್ರೆ ಈ 10ನ ಈ ರೀತಿ ಕಂಪ್ಲೀಟ್ ಸ್ಪ್ಲಿಟ್ ಮಾಡಿರ್ತಾರೆ. ಇಲ್ಲಿ NCC ಸ್ಪೋರ್ಟ್ಸ್ ಎಲ್ಲರೂ ಬರ್ತಾರೆ ಸ್ಟೂಡೆಂಟ್ಸ್. ಇರೋ ಎಲ್ಲಾ ರೀತಿಯ ರಿಸರ್ವೇಶನ್ ವರ್ಗು ಎಲ್ಲರಿಗೂ ಎಷ್ಟು ಸ್ಪ್ಲಿಟ್ ಆಗಿ ಹೋಗಿದೆ ಅಂತ ಅಂದ್ರೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಆ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಅವ್ರು ಗವರ್ಮೆಂಟ್ ಎಷ್ಟು ಇಂಟೇಕ್ ಕೊಟ್ಟಿದೆ, ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಈಗಾಗಲೇ ಇಂಟೇಕ್ ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು. ಸಪೋಸ್ 120 ಇದ್ರೆ 12 ಸಿಗುತ್ತೆ, 60 ಸ್ಟೂಡೆಂಟ್ಸ್ ಇತ್ತು ಅಂತಂದ್ರೆ ಓನ್ಲಿ 6 ಸೀಟ್ಸ್ ಗಳು ರಿಸರ್ವೇಶನ್ಸ್ ಗಳು ಇರ್ತದೆ ಸ್ಟೂಡೆಂಟ್ಸ್. ಓಕೆ, ಸೀಟ್ ಮೆಟ್ರಿಕ್ಸ್ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ವೆರಿ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೀಟ್ ಮೆಟ್ರಿಕ್ಸ್ ಆದ್ಮೇಲೆ ಸೊ ಸೀಟ್ ಅಲಾಟ್ಮೆಂಟ್ ಆಗೋದು ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂತ ಅಂದ್ರೆ ಏನು, ಸೊ ನಿಮಗೆ ಏನ್ ರ್ಯಾಂಕ್ ಬಂದಿದೆ, ಸೊ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂದ್ರೆ ಫಸ್ಟ್ ನಂಬರ್ 1 ರ್ಯಾಂಕ್ ಯಾರು ತಗೊಂಡಿದ್ದಾರೆ ಅವರಿಗೆ ಫಸ್ಟ್ ಸೀಟ್ ಅಲಾಟ್ ಆಗುತ್ತೆ.
ಸೊ ಅದಾದ್ಮೇಲೆ ಸೆಕೆಂಡ್ ಥರ್ಡ್ ಇದೇ ತರ ನಿಮ್ಮ ಎಷ್ಟು ಜನ ಇದಾರೆ. ಸೊ ಫಾರ್ ಎಕ್ಸಾಂಪಲ್ ಹಿಂಗೇನೆ ರ್ಯಾಂಕ್ ವೈಸ್ ಆಗತ್ತೆ. ಸೊ ರ್ಯಾಂಕ್ ಪ್ರಿಯಾರಿಟಿ ಆದ್ಮೇಲೆ ಯಾವ ಪ್ರಿಯಾರಿಟಿ ಬರುತ್ತೆ? ಸೊ ಪ್ರಿಯಾರಿಟಿ ವೈಸ್ ಅಂತ ಹೇಳ್ತಾರೆ. ಅಲ್ಲಿ ಪ್ರಿಯಾರಿಟಿ ಅಂತಂದ್ರೆ ಈ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ಈ 1, 2, 3 ಆಗಿ ಈಗ 5ನೇ ರ್ಯಾಂಕಿಂಗ್ ಸ್ಟೂಡೆಂಟ್ ಬಂದಿರುತ್ತೆ. ಸೊ 5ನೇ ರ್ಯಾಂಕ್ ಸ್ಟೂಡೆಂಟ್ ಅವರ ಪ್ರಿಯಾರಿಟಿ ಕಾಲೇಜ್, ಅವ್ರು ಯಾವ ಯಾವ ಕಾಲೇಜ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, UVC. ಸೊ ಇದು ರ್ಯಾಂಕ್ ವೈಸ್ ಅಂತೀವಿ. ಇದು ಕಾಲೇಜನ್ನ ಏನ್ ಹೋಗ್ತೀವಿ ಅದು ಪ್ರಿಯಾರಿಟಿ ವೈಸ್ ಅಂತ ಹೇಳ್ತಾರೆ. ಸೊ ರ್ಯಾಂಕ್ ವೈಸ್ ಅಂಡ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಕಂಪ್ಲೀಟ್ ಎಲ್ಲ ಪ್ರಾಸೆಸ್ ಸ್ಟೆಪ್ಸ್ ಗಳಲ್ಲೂ ರ್ಯಾಂಕ್ ಅಂಡ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಹೋಗುತ್ತೆ. ಆದ್ರೆ ರಿಸರ್ವೇಶನ್ ಅವ್ರಿಗೆಲ್ಲರಿಗೂ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗಿರುತ್ತೆ ನೋಡೋಣ. ಆಕ್ಚುಲಿ ಸೀಟ್ಸ್ ಅಲಾಟ್ ಆಗೋದು ಬಂದ್ಬಿಟ್ಟು 2 ರೌಂಡ್ ಅಲ್ಲಿ ನಿಮ್ಗೆ ಸೀಟ್ಸ್ ಗಳು ಅಲಾಟ್ಮೆಂಟ್ ಆಗುತ್ತೆ. ಒಂದನ್ನ ರೌಂಡ್ 1 ಅಂತ ಹೇಳ್ಬಿಟ್ಟು ಕರೀತಾರೆ, ರೌಂಡ್ 1. ಎರಡನೇದು ರೌಂಡ್ 2. ಸೊ ಇದೇ ರೀತಿನೇ ಈಗ ಇಂಜಿನಿಯರಿಂಗ್ ಸ್ಪೆಷಲಿ ಫಾರ್ ದ ಡಿಪ್ಲೊಮಾ ಥ್ರೂ ಹೋಗ್ತಾ ಇರೋರಿಗೆ ಓನ್ಲಿ 2 ರೌಂಡ್ಸ್ ಗಳಿರ್ತದೆ. ಇನ್ನ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಥ್ರೂ PUC ಬೇಸ್ ಮೇಲೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್, ಸೊ ಅವರಿಗೆಲ್ಲ ಈ ರೌಂಡ್ಸ್ ಗಳು 2, 3, 4 ಅಂತಾನು ಇರಬಹುದು. ಸೊ ಇಲ್ಲಿ ನಿಮ್ಗೆ DCET ಗೆ ಬೇಕು ಅಂತಂದ್ರೆ ಜಸ್ಟ್ 2 ರೌಂಡ್ಸ್ ಇರುತ್ತೆ. ಸೊ ಪ್ರತಿ ರೌಂಡ್ ಅಲ್ಲೂ 3 ಫೇಸಸ್ ಇರುತ್ತೆ. ಸೊ ಇಲ್ಲಿ 3 ಫೇಸಸ್ ಅಲ್ಲಿ ಸೀಟ್ ರಿಸರ್ವೇಶನ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲೂ 3 ಫೇಸಸ್ ಅಲ್ಲಿ ರಿಸರ್ವೇಶನ್ ಆಗುತ್ತೆ. ಪ್ರತಿ ಫೇಸ್ ಅಲ್ಲೂ ಮೆನಿ ಟೈಮ್ಸ್ n ನಂಬರ್ ಆಫ್ ಇಟರೇಷನ್ಸ್ ಗಳು ನಡೀತದೆ. ಸೊ n ನಂಬರ್ ಆಫ್ ಇಟರೇಷನ್ಸ್ ಅಂದ್ರೆ ಸಾಕಷ್ಟು ಸರಿ ಮೇಲೆ ಹೋಗಿ ಚೆಕ್ ಆಗ್ತದೆ. ಆ n ನಂಬರ್ ಇಟರೇಷನ್ ಅಂದ್ರೆ ಏನು, ಈ 3 ಫೇಸಸ್ ಅಲ್ಲಿ ಯಾವ ರೀತಿ, ಸೊ ಅದು ಇಲ್ಲೂ ಕೂಡ ದ ಸೇಮ್. ಓಕೆ, ಸೊ ಈಗ ನಾನು ರೌಂಡ್ 1 ಅಲ್ಲಿ ಸೊ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಸೀಟ್ ಅಲಾಟ್ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಜನರಲ್ ಆಗಿರೋ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ನಾನು ಫೇಸ್ ಅಂತ ಹೇಳಿ ತಗೊಳಕ್ಕಿಂತ ಮುಂಚೆ ನಿಮ್ಗೆ ಯಾವಾಗ ರಿಸರ್ವೇಶನ್ ಅವ್ರಿಗೆ, ಸೊ ಒಂದು ಸ್ಟೂಡೆಂಟ್ಸ್ ಪ್ರತಿಯೊಬ್ರು ಈ ವಿಡಿಯೋನ ನೋಡ್ಬೇಕು. ಇದರಲ್ಲಿ ನಾನು ಫಿಸಿಕಲಿ ಡಿಸೇಬಲ್ಡ್ ಅಲ್ಲ, ಸೊ ದಟ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಮೈ ಇನ್ಫೋ ಅಂತ ಹೇಳ್ಬಿಟ್ಟು ನೀವು ಮೂವ್ ಮಾಡ್ಕೊಂಡು ಹೋದ್ರೆ, ಬಿಕಾಸ್ ಅವ್ರಿಗೆಲ್ಲ ಕೊಟ್ಟ ನಂತರ ನಿಮ್ಗಳಿಗೆ ಸೀಟ್ಸ್ ಬರ್ತದೆ. ಸಪೋಸ್ ನೀವು ನಾನ್ ಕ್ಯಾಟಗರಿ 1 ಅಲ್ಲ, ನಾನ್ 3A ಅಲ್ಲ, ನಾನ್ ಕನ್ನಡ ಮೀಡಿಯಂ ಇಲ್ಲ, ನನಗ್ ರೂರಲ್ ಇಲ್ಲ, ಸೊ ದಟ್ ದಿಸ್ ಇನ್ಫಾರ್ಮೇಶನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಮೀ ಅಂತ ಅನ್ಕೊಂಡು ನೀವೇನಾದ್ರೂ ಮೂವ್ ಮಾಡ್ಕೊಂಡು ಹೋದ್ರೆ, ಸೊ ದಟ್ ನಿಮಗೆ ಅಲ್ಟಿಮೇಟ್ಲಿ ನಿಮಗ್ ಸೀಟ್ ಹೇಗ್ ಸಿಗತ್ತೆ ಅನ್ನೋದು ತಿಳಿಯೋದಿಲ್ಲ. ಓಕೆ, ಸೊ ಈಗ ಫಸ್ಟ್ ಸೀಟ್ ಅಲಾಟ್ ಆಗೋದು ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ. ಸೊ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅದಾದ್ಮೇಲೆ NCC ಬರುತ್ತೆ, ಅದಾದ್ಮೇಲೆ ಸ್ಪೋರ್ಟ್ಸ್ ಬರುತ್ತೆ. ಈವನ್ ಡಿಫೆನ್ಸ್ ಮತ್ತೆ ಇನ್ನೂ ಬರ್ತದೆ. ಸೊ ಡಿಫೆನ್ಸ್ ಅವ್ರದ್ದು ಏನಿರುತ್ತಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್, ಅವ್ರದ್ದು ಕೂಡ ಸ್ಪೆಷಲ್ ಕೋಟಾ ರಿಸರ್ವೇಶನ್ ಅಲ್ಲೇ ಬರುತ್ತೆ. ಬಟ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಅವ್ರದ್ದು ಲೇಟರ್ ಆಗಿ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಕೂಡ ಜಾಯಿನ್ ಮಾಡ್ಕೊಳ್ತೀನಿ ಈಗ. ಸೊ ಫಿಸಿಕಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಗಳಿಗೆ ಯಾವ ರೀತಿ ಸೀಟು ಅಲಾಟ್ ಆಗುತ್ತೆ ಅಂದ್ರೆ, ಇವರಿಗೆ ರ್ಯಾಂಕ್ ಬೇಸ್ ಮೇಲೆ ಸೀಟ್ ಅಲಾಟ್ ಆಗುತ್ತೆ ವಿತ್ ಕಾಲೇಜ್ ಪ್ರಿಯಾರಿಟಿ ಬೇಸ್ ಮೇಲೆ ಹೋಗ್ತದೆ. ಅಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ ಫಸ್ಟ್ ಅವ್ರಿಗೇನೆ ಆಗ್ಬಿಡೋದು. ಸೊ ನಿಮ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಸೀಟ್ಸ್ ಗಳನ್ನ ಗವರ್ಮೆಂಟ್ ಅಲಾಟ್ ಮಾಡೋದು ಫಸ್ಟ್ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳಿಗೆ ಅಲಾಟ್ ಆಗುತ್ತೆ ಸೀಟ್ಸ್. ಬಟ್ ಓನ್ಲಿ ಫಿಸಿಕಲಿ ಡಿಸೇಬಲ್ಡ್ ರಿಸರ್ವೇಶನ್ ಸೀಟ್ಸ್ ಗಳಿಗೆ ಮಾತ್ರನೇ. ಓಕೆನಾ, ಇಲ್ಲಿ ಜನರಲ್ ಅಲ್ಲಿ ಅವ್ರಿಗೆ ಈಗ ಫಸ್ಟ್ ಗೆ ಸೀಟ್ ತಗೊಳಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್, ಇಲ್ಲಿ ಹೇಳ್ತೀನಿ ಫಿಸಿಕಲಿ ಡಿಸೇಬಲ್ಡ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3 ಇರ್ತಾರೆ. ಸೊ ಇಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಅಲ್ಲಿ ಯಾವುದೇ ತರ ಪ್ರಿಯಾರಿಟಿ ಇರೋದಿಲ್ಲ. ಒಂದ್ಸರಿ ಅವ್ರಿಗೆ ಏನಾದ್ರು ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳ್ಬಿಟ್ಟು ಅವ್ರದ್ದು ಅಕ್ಸೆಪ್ಟೆನ್ಸ್ ಆಯ್ತು ಅಂತ ಅಂದ್ರೆ, ಸೊ ಇದರಲ್ಲಿ ಯಾರ್ದು ರ್ಯಾಂಕ್ ಜಾಸ್ತಿ ಇರುತ್ತೆ, ಇವ್ರದ್ದು 500, ಇವ್ರದ್ದು 125 ಇದ್ರೆ, ಸೊ ಫಸ್ಟ್ ಇವರಿಗೆ ಸೀಟ್ ಅಲಾಟ್ ಆಗುತ್ತೆ. ಇಲ್ಲಿ ಯಾವ ತರ ರ್ಯಾಂಕ್ ಆದ್ರೂ ಇರ್ಲಿ, ಓನ್ಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಗಳ ನಡುವೆ ಮಾತ್ರನೇ ಕಾಂಪಿಟೇಷನ್ ಆಗುತ್ತೆ. ಸೊ ಫಸ್ಟ್ ಇವ್ರಿಗೆ ಸೀಟ್ ಅಲಾಟ್ ಆಗುತ್ತೆ, ಇವ್ರ ನಂತರ ಇವ್ರಿಗೆ ಸೀಟ್ ಅಲಾಟ್ ಆಗುತ್ತೆ, ಇವ್ರ ನಂತರ ಇವ್ರಿಗೆ ಸೀಟ್ ಅಲಾಟ್ ಆಗುತ್ತೆ. ಕೇವಲ 3% ಆಫ್ ಸೀಟ್ಸ್ ಇನ್ ಎವ್ರಿ ಕಾಲೇಜ್, ಅದು ಗವರ್ಮೆಂಟ್ ಕಾಲೇಜ್ ಆಗಿರ್ಬೋದು,
ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಅಲ್ಲಿ ಏಡೆಡ್ ಮತ್ತು ಅನ್ಏಡೆಡ್ ಅಂತೇಳಿ ಸೀಟ್ಸ್ ಇರ್ತದೆ. ಸೊ ಟೋಟಲಿ ಇವರಿಗೆ 3% ಆಫ್ ರಿಸರ್ವೇಶನ್ ಇನ್ ಎವ್ರಿ ಕಾಲೇಜ್. ಸೊ ಆ ಕಾಲೇಜಿಗೆ ಎಷ್ಟು ಪರ್ಸೆಂಟೇಜ್ ಸೀಟ್ಸ್ ಇರುತ್ತೆ, ಅದರಲ್ಲಿ 3%, 100 ಮಕ್ಕಳಿಗೆ ಅವರು ಅವೈಲೇಬಲ್ ಗವರ್ಮೆಂಟ್ ಕೋಟಾದಲ್ಲಿ ಇದ್ರೆ, ಸೊ 3 ಅವ್ರಿಗೆ ಫಿಸಿಕಲಿ ಡಿಸೇಬಲ್ ಅವ್ರಿಗೆ ಕೊಡ್ಲೇಬೇಕಾಗಿರುವಂತದ್ದು. ಸೊ ಫಿಸಿಕಲಿ ಡಿಸೇಬಲ್ಡ್ ಆಗಿದ ತಕ್ಷಣ ಯಾರು ಬರ್ತಾರೆ, NCC ಅವ್ರು ಬರ್ತಾರೆ. ಸೊ NCC ಅವ್ರಿಗೆ ಹೇಗೆ ಕೊಡ್ತಾರೆ ಅಂತಂದ್ರೆ, ಸ್ಟೂಡೆಂಟ್ಸ್ ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಮ ರಿಸರ್ವೇಶನ್ ನಲ್ಲಿ ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಇದು ಒಂದ್ ಸ್ಮಾಲ್ ಇನ್ಫಾರ್ಮೇಶನ್ ಅಷ್ಟೇನೆ. ಸೊ NCC ನಿಮ್ ಪರ್ಟಿಕ್ಯುಲರ್ ನಿಮ್ಮವರು ನೀವು ಆ ವಿಡಿಯೋಸ್ ಹೋಗಿ ಸರ್ಚ್ ಮಾಡಿ, ಅದಕ್ಕೆ ಬೇಕಾಗಿರೋ ಎಲ್ಲಾ ಲಿಂಕ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ NCC ಹೇಗ್ ನಡೆಯುತ್ತೆ, ಇವರಿಗೆ ರ್ಯಾಂಕ್ ಬೇಸಿಸ್ ಅಲ್ಲಿ ನಡೆಯೋದಿಲ್ಲ, ಯಾವುದೇ ರೀತಿಯ ರ್ಯಾಂಕ್ ಬೇಸಿಸ್ ಅಲ್ಲಿ ನಡೆಯೋದಿಲ್ಲ, ಇವ್ರಿಗೆ ಪ್ರಿಫರೆನ್ಸ್ ಬೇಸ್ ಅಲ್ಲಿ ನಡೆಯುತ್ತೆ. ಸೊ ಪ್ರಿಫರೆನ್ಸಸ್ 1 to 8 ಪ್ರಿಫರೆನ್ಸಸ್. ಸೊ 1 to 8 ಪ್ರಿಫರೆನ್ಸಸ್ ಹೇಗಿರುತ್ತೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 5. ಸೊ ಯಾರು ಜಾಸ್ತಿ ಕ್ಯಾಂಪ್ಸ್ ಗಳನ್ನ ಜಾಸ್ತಿ NCC ಅಲ್ಲಿ ಅಚೀವ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಹೈಯೆಸ್ಟ್ ಪ್ರಿಫರೆನ್ಸ್ ಬಂದಿರುತ್ತೆ. ಸೊ ಇವರಿಗೆ 2 ಪ್ರಿಫರೆನ್ಸಸ್, ಇವ್ರಿಗೆ 3 ಪ್ರಿಫರೆನ್ಸಸ್. ಸಪೋಸ್ ಇಬ್ರು ಸ್ಟೂಡೆಂಟ್ ಸೇಮ್ ಅಚೀವ್ಮೆಂಟ್ ಮಾಡಿದ್ರೆ ಸೊ ಅವರಿಗೆ ಪ್ರಿಫರೆನ್ಸಸ್ ಸೇಮ್ ಬರ್ತದೆ, ಇಬ್ರಿಗೂ ಸೇಮ್ ಪ್ರಿಫರೆನ್ಸಸ್ ಬರುತ್ತೆ. ಯಾವಾಗ ಸೇಮ್ ಪ್ರಿಫರೆನ್ಸ್ ಬರುತ್ತೆ, ಆ ಪ್ರಿಫರೆನ್ಸಸ್ ನಡುವೆ ರ್ಯಾಂಕಿಂಗ್ ಅಲ್ಲಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಇವ್ರಿಗೆ 1500, ಇವ್ರಿಗೆ 200 ರ್ಯಾಂಕಿಂಗ್, ಇವ್ರಿಗೆ 350 ರ್ಯಾಂಕಿಂಗ್, ಇವ್ರದ್ದು 8th ರ್ಯಾಂಕಿಂಗ್ ಇದ್ರೆ, ಸೊ ಇಲ್ಲಿರೋದು ರ್ಯಾಂಕ್ ಇದೆ, ಇಲ್ಲಿ ಪ್ರಿಫರೆನ್ಸಸ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಸ್ಟೂಡೆಂಟ್ ನೇಮ್ಸ್ ಇರ್ತದೆ. ಸೊ ಪ್ರಿಫರೆನ್ಸ್ ಯಾವ ರೀತಿ ಕೊಡ್ತಾರೆ, ಅವರ ಬೇಸ್ಡ್ ಆನ್ ದ ನಂಬರ್ ಆಫ್ ಸರ್ಟಿಫಿಕೇಟ್ಸ್, ಅಂದ್ರೆ ಅವ್ರು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಈ ಒಂದು NCC ಅನ್ನುವಂಥದ್ದು. ಸೊ ಈಗ ಏನಾಗುತ್ತೆ, ಈವನ್ ನೋಡ್ರಿ NCC ರಿಸರ್ವೇಶನ್ ಇದ್ದು ಆ ಹುಡುಗ 8th ರ್ಯಾಂಕ್ ತೆಗ್ದಿದ್ರು ಕೂಡ ಫಸ್ಟ್ ಸೀಟ್ ಅಲಾಟ್ ಆಗೋದು ಇಲ್ಲಿ ನಂಬರ್ 1 ಪ್ರಿಫರೆನ್ಸಸ್ ಇರುವಂತ ಸ್ಟೂಡೆಂಟ್ 5 ಗೆ ಸೀಟ್ ಅಲಾಟ್ ಆಗ್ತದೆ. ನಂಬರ್ 1 ಸ್ಟೂಡೆಂಟ್ ಗೆ ಸೀಟ್ ಅಲಾಟ್, ಈವನ್ ಅವ್ರಿಗೆ ನೋಡ್ರಿ 1500 ರ್ಯಾಂಕಿಂಗ್. ಇವ್ರದಾದ್ಮೇಲೆ ಇಲ್ಲಿ ಇಬ್ರು 2 ಪ್ರಿಫರೆನ್ಸಸ್ ಇದಾರೆ. ಇಬ್ರು 2 ಪ್ರಿಫರೆನ್ಸಸ್ ಇದ್ರೂ ಕೂಡ ಏನಾಗ್ತಿದೆ, ಇವ್ರದ್ದು ರ್ಯಾಂಕಿಂಗ್ ಕಡಿಮೆ ಇರೋದ್ರಿಂದ ಸೊ ನೆಕ್ಸ್ಟ್ ಇವರಿಗೆ ಸೀಟ್ ರಿಸರ್ವೇಶನ್ ಆಗುತ್ತೆ, ಇವ್ರ ನಂತರ ಇವರಿಗೆ ರಿಸರ್ವೇಶನ್ ಆಗುತ್ತೆ. NCC ತುಂಬಾ ಕಡಿಮೆ ಅಚೀವ್ಮೆಂಟ್ ಮಾಡಿರೋರು ಜಸ್ಟ್ 1-2 ಸರ್ಟಿಫಿಕೇಟ್ಸ್ ಅಂದ್ರೆ ಯಾವ್ದು ಸಿಂಪಲ್ ಆಗಿ ಮಾಡಿರೋರು, ನಿಮ್ಗಿನ ಮುಂದೆ ಯಾರೋ ಅಚೀವ್ ಮಾಡದಲ್ಲೇ ಇರೋದೇ ಇದ್ರೆ ನಿಮ್ಗೆ ಸೀಟ್ಸ್ ಸಿಗ್ತದೆ. ಸೊ ಈ ರೀತಿ ಕಾಲೇಜ್ಗಳ ಸೀಟ್ ಅಲಾಟ್ ಆಗುತ್ತೆ. ಈವನ್ ಸ್ಪೋರ್ಟ್ಸ್ ಅವ್ರಿಗೂ ಅಷ್ಟೇನೆ ದ ಸೇಮ್, ನನಗೆ NCC ಗೆ ಹೇಗೆ ಹೇಳಿದೆ ಅದೇ ರೀತಿನೇ ಇರ್ತದೆ. ಆದ್ರೆ ಇವರಿಗೆ ಪ್ರಿಫರೆನ್ಸಸ್ ಏನಾಗಿರುತ್ತೆ, 1 to 5 ಪ್ರಿಫರೆನ್ಸಸ್ ಅಲ್ಲಿ ಸೀಟ್ಸ್ ಗಳು ರಿಸರ್ವೇಶನ್ ಆಗುತ್ತೆ. ಸೊ ಪ್ರಿಫರೆನ್ಸ್ 1 ಹೇಗೆ ಕೊಡ್ತಾರೆ, ದ ಹೈಯೆಸ್ಟ್ ಗೇಮ್ಸ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಆಗಿರ್ಬೇಕು, ಇಂಟರ್ನ್ಯಾಷನಲ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್. ಸೊ ಯಾವ್ಯಾವ ಗೇಮ್ಸ್ ಗಳೆಲ್ಲ ಎಲಿಜಿಬಿಲಿಟಿ ಇದೆ, ಬರೀ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಜಾಸ್ತಿ ಅಚೀವ್ ಮಾಡಿದ್ದಾರೆ ಅವ್ರಗಳಿಗೆ ಸೀಟ್ಸ್ ಅಲಾಟ್ ಆಗ್ತದೆ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಏನಾಯ್ತು, ಈಗ ಸ್ಪೆಷಲ್ ರಿಸರ್ವೇಶನ್ ಅವ್ರಿಗೆ ಸೀಟ್ಸ್ ಫಸ್ಟ್ ಅಲಾಟ್ ಆಗುತ್ತೆ. ಜಸ್ಟ್ ಇದ್ರಲ್ಲಿ ಅರ್ಥ ಆಗಲ್ಲ, ಫೇಸ್ 1 ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇನೆ. ಸೊ ಫೇಸ್ 1 ಅಲ್ಲ ಇದ್ರಲ್ಲಿ ಆದ್ಮೇಲೆ ಸೊ NCC ಮತ್ತು ಸ್ಪೋರ್ಟ್ಸ್ ಆಯ್ತು. ನೆಕ್ಸ್ಟ್ ಬರೋದು ಜನರಲ್ ಮೆರಿಟ್ ಅವ್ರಿಗೆ. ಸೊ ಜಸ್ಟ್ ನಾನು ನಿಮ್ಗೆ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್. ಸೊ ಆಲ್ ರಿಸರ್ವ್ಡ್ ಕ್ಯಾಟಗರಿ ರಿಸರ್ವೇಶನ್. ಸೊ ಆಲ್ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ರಿಸರ್ವೇಶನ್ ಇರೋರು, SC, ST. ಓಕೆ, ಸೊ ಕ್ಯಾಟಗರಿ 1 OBC ಅಂದ್ರೆ 2A, 2B, 3A, 3B. ಸೊ ಇವ್ರನ್ನ OBC ಅಂತ ಕರೀತಾರೆ. ಸೊ ಇಷ್ಟು ಕ್ಯಾಟಗರಿ ರಿಸರ್ವೇಶನ್ ಸ್ಟೂಡೆಂಟ್ಸ್ ಗೆ ಸೊ ಫಸ್ಟ್ ಸೀಟ್ ಹೇಗೆ ಅಲಾಟ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಇವ್ರದ್ದು ಅಗೇನ್ ರ್ಯಾಂಕಿಂಗ್ ಬೇಸ್ಡ್. ನಿಮ್ಮ ಕ್ಯಾಟಗರಿಲಿ ನಿಮ್ಮ ಕ್ಯಾಟಗರಿ ಮಕ್ಕಳು ಮಾತ್ರನೇ ನಿಮ್ಗೆ ಏನ್ ರಿಸರ್ವೇಶನ್ಸ್ ಇದೆ, ನಿಮಗೆ ಎಷ್ಟು ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಇರೋ ಮಕ್ಕಳ ಜೊತೆ ಮಾತ್ರ ಕಾಂಪಿಟೇಷನ್ ನಡೀತದೆ. ಸೊ ಎಕ್ಸಾಂಪಲ್ಸ್ ಕೊಡ್ತೀನಿ ಸೊ ದಟ್ ಅವಾಗ ಕ್ಲಾರಿಟಿ ಸಿಗುತ್ತೆ ಮಕ್ಕಳೇ. ಸೊ ನಿಮ್ಗೆ ಇಲ್ಲಿ SC ಫಾರ್ ಎಕ್ಸಾಂಪಲ್, ಈಗ SC ಇದು ಈಗ ಅಕಾರ್ಡಿಂಗ್ ಟು ದ ರ್ಯಾಂಕ್, ಅಕಾರ್ಡಿಂಗ್ ಟು ದ ಕಾಲೇಜ್ ಪ್ರಿಯಾರಿಟಿ. ಸೊ ಸಪೋಸ್ ಜನರಲ್ ಮೆರಿಟ್ ಅಲ್ಲಿ ಫಸ್ಟ್ ಜನರಲ್ ಮೆರಿಟ್ ಈ ಸ್ಟೂಡೆಂಟಿನ
ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗುತ್ತೆ. ಜನರಲ್ ಮೆರಿಟ್ ಅಲ್ಲಿ ಒಂದ್ ವೇಳೆ ಸೀಟ್ ಇಲ್ಲ ಅಂತ ಅಂದ್ರೆ ಅವಾಗ ಅವರ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಅವರ ಕ್ಯಾಸ್ಟ್ ರಿಸರ್ವೇಶನ್ಸ್ ಅಲ್ಲಿ ಏನಾಗ್ತದೆ ಸೀಟ್ ಸಿಗ್ತದೆ. ದಿಸ್ ಇಸ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ಬೇಸ್ಡ್ ಆನ್ ದ ಕಾಲೇಜ್ ಪ್ರಿಯಾರಿಟಿ. ಈವನ್ ನೀವು ರ್ಯಾಂಕಿಂಗ್ ಚೆನ್ನಾಗಿ ತೆಗೆದು ನೀವು ಕಾಲೇಜ್ ಪ್ರಿಯಾರಿಟಿ ಕೊಡೋದೇ ಎಲ್ಲಿ ಬರೋದು? ಮೇಜರ್ಲಿ ಆಪ್ಷನ್ ಎಂಟ್ರಿ. ನೀವು ಆಪ್ಷನ್ ಎಂಟ್ರಿನ ನೀವು ಸೀಟ್ ಮೆಟ್ರಿಕ್ಸ್ ಚೆಕ್ ಮಾಡ್ಕೊಂಡು ನಿಮ್ಗೆ ಈ ರೀತಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಈವನ್ ನಿಮ್ಗೆ ಸೀಟ್ಸ್ ಗಳು ಮಿಸ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಓಕೆ, ಸೊ ಇದು ಆಲ್ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಯ್ತು. ಸೊ ಒಂದೇ ಈಗ ಬರೀ ನಾನು ಜನರಲ್ ಆಗಿ ರಿಸರ್ವೇಶನ್ ಅಂತ ಹೇಳಿದೀನಿ. ರಿಸರ್ವೇಶನ್ ಇದ್ದು ಕನ್ನಡ ಮೀಡಿಯಂ ಇದ್ದು ಸ್ಪೋರ್ಟ್ಸ್ ಕೋಟಾ ಇದ್ರೆ ಎಷ್ಟು ಸರಿ ಚಾನ್ಸಸ್ ಇರ್ತದೆ, ಹೇಗಿರ್ತದೆ ಅಂತ ಹೇಳ್ತೀನಿ. ಸೊ ಈ ಸ್ಪೆಷಲ್ ಇದೇನು ಕ್ಯಾಸ್ಟ್ ರಿಸರ್ವೇಶನ್, ಕ್ಯಾಸ್ಟ್ ಇನ್ ರಿಸರ್ವೇಶನ್ ಆದ ನಂತರ ಸೊ ನೆಕ್ಸ್ಟ್ ಯಾವ್ದು ಬರ್ತದೆ? ಕನ್ನಡ ಮೀಡಿಯಂ ಮತ್ತು ರೂರಲ್. ಸೊ ಕನ್ನಡ ಮೀಡಿಯಂ ಮತ್ತು ರೂರಲ್ ಸ್ಟೂಡೆಂಟ್ಸ್. ಸೊ ಇವ್ರಿಗೂ ಹೇಗೆ ಅಂತ ಅಂದ್ರೆ ಸೊ ಈ ಕನ್ನಡ ಮೀಡಿಯಂ ಅಂಡ್ ರೂರಲ್ ಇರೋರ್ಗೆ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದ್ರೆ ಜನರಲ್ ಅಲ್ಲಿ ಸೀಟ್ ಸಿಗತ್ತೆ. ಜನರಲ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಅವಾಗ ಅವರ ಕನ್ನಡ ಮೀಡಿಯಂ ಅಲ್ಲಿ ಸೀಟ್ಸ್ ಇದ್ರೆ ಸೀಟ್ ಸಿಗುತ್ತೆ. ಸಪೋಸ್ ಯಾರೆಲ್ಲ ರೂರಲ್ ಇದ್ದೀರಾ ಅವ್ರಿಗೆ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಸಿಗುತ್ತೆ, ಜನರಲ್ ಮೆರಿಟ್ ಸೀಟ್ಸ್ ಗಳು. ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಅವಾಗ ರೂರಲ್ ಅಲ್ಲಿ ಸೀಟ್ಸ್ ಸಿಗ್ತದೆ ನಿಮ್ಮ ರೂರಲ್ ರಿಸರ್ವೇಶನ್ ಅಲ್ಲಿ. ಓಕೆನಾ? ಸೊ ಇದು ಈಗ ಇದಿಷ್ಟಾಯ್ತು. ಸಪೋಸ್ ಇದಾದ ನಂತರ ಸಪೋಸ್ ನಿಮ್ಗೇನಾದ್ರು ಜನರಲ್ ಮೆರಿಟ್, ಓಕೆ, ಸೊ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ಸಿಗದೆ ಇದ್ರೆ ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲ್ ಅಲ್ಲಿ ಬರ್ತದೆ ಸ್ಟೂಡೆಂಟ್ಸ್. ಸೊ ಈಗ ಬರೀ ನಿಮ್ಗೆ ಯಾವುದು ಪ್ಯೂರ್ಲಿ ಜನರಲ್ ಮೆರಿಟ್, ಅದಾದ್ಮೇಲೆ GM ಕನ್ನಡದಲ್ಲಿ ಸಿಗತ್ತೆ. ಅದಾದ್ಮೇಲೆ ನಿಮ್ಗೆ ಕನ್ನಡ ಓನ್ಲಿ ಪ್ಯೂರ್ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಂದ್ರೆ GM ಸೀಟ್ ಅಂತ ಹೇಳಿರುತ್ತೆ, GM K ಅಂತ ಹೇಳಿರುತ್ತೆ. ಆಮೇಲೆ ಬರೀ ನಿಮ್ಗೆ ಕನ್ನಡ ಮೀಡಿಯಂ ಅಂತ ಕ್ಯಾಸ್ಟ್ ನಿಮ್ದು ಕ್ಯಾಸ್ಟ್ ಏನಾದ್ರೂ ಇದ್ರೆ ಸೊ ಕ್ಯಾಸ್ಟ್ ಕನ್ನಡ ಮೀಡಿಯಂ ರಿಸರ್ವೇಶನ್ಸ್ ಇದ್ದಾಗ ಸೊ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನೀವು 2A ಕನ್ನಡ ಮೀಡಿಯಂ ಆಗಿದ್ರೆ ಅವಾಗ ನಿಮ್ಗೆ ಪ್ಯೂರ್ ಕನ್ನಡ ಮೀಡಿಯಂ ಸೀಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ರೂರಲ್ ಹುಡುಗ ಆಗಿದ್ರೆ ಸ್ಟೂಡೆಂಟ್ ಇದ್ರೆ ಪ್ಯೂರ್ ಜನರಲ್ ಅಲ್ಲಿ ಸೀಟ್ ಇದನ್ನ ನೋಡುತ್ತೆ. ಇಲ್ಲ ಅಂತ ಅಂದ್ರೆ GM ರೂರಲ್ ಅಂದ್ರೆ GM ಆಗಿದ್ದು ರೂರಲ್ ಅವರು ಅವ್ರ ಜೊತೆಗಿದ್ದಾಗ ಸೀಟ್ ಸಿಗತ್ತೆ. ಸಪೋಸ್ ಅಲ್ಲೂ ಸೀಟ್ ಇಲ್ಲಪ್ಪ ಅಂತ ಅಂದ್ರೆ ಕ್ಯಾಸ್ಟ್ ರೂರಲ್ ಬರುತ್ತೆ, ಅಂದ್ರೆ ಕ್ಯಾಸ್ಟ್ ರಿಸರ್ವೇಶನ್ ವಿತ್ ರೂರಲ್. ಅವಾಗ ಏನಾಗುತ್ತೆ, ನೀವು ಎಕ್ಸಾಂಪಲ್ 2A 3B ಇರ್ತೀರಾ ಅಂತ ಅನ್ಕೊಳ್ಳೋಣ, ಇಲ್ಲ ಅಂದ್ರೆ SC ಅಂತ ಇರ್ತೀರಾ ಅನ್ಕೊಳ್ಳೋಣ. SC ರೂರಲ್ ಅಲ್ಲಿ ಸೀಟ್ ಸಿಗತ್ತೆ. ಅರ್ಥ ಆಗ್ತಿದೆನಾ? ಸೊ ಫಸ್ಟ್ ಪ್ಯೂರ್ ಜನರಲ್, ಅದಾದ್ಮೇಲೆ ಜನರಲ್ ವಿತ್ ರೂರಲ್, ಅದಾದ್ಮೇಲೆ ಕ್ಯಾಟಗರಿ ವಿತ್ ರೂರಲ್ ಅಲ್ಲಿ ಸೀಟ್ಸ್ ನಿಮ್ಗೆ ಅವೈಲಬಲ್ ಇರ್ತದೆ ಸ್ಟೂಡೆಂಟ್ಸ್. ಸೊ ಇವರ ರಿಸರ್ವೇಶನ್ ಆದ್ಮೇಲೆ ಹೈದರಾಬಾದ್ ಕರ್ನಾಟಕ ಇರುತ್ತೆ. ಸೊ ಹೈದರಾಬಾದ್ ಕರ್ನಾಟಕದವ್ರಿಗೆ ಹೆಂಗೆ, ಅವ್ರಿಗೆ ಹೈದರಾಬಾದ್ ಕರ್ನಾಟಕದವ್ರು ಮಾತ್ರನೇ ಅವರಿಗೆ ಸೊ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್. ಸೊ ಅವರಿಗೆ ಪ್ಯೂರ್ ಜನರಲ್ ಅಲ್ಲಿ ಇದ್ರೆ ಸೀಟ್ ಸಿಗುತ್ತೆ. ಅಲ್ಲಿಲ್ಲ ಅಂತಂದ್ರೆ ಅವ್ರ ಹೈದರಾಬಾದ್ ಕರ್ನಾಟಕದ ಸೀಟ್ಸ್ ಗಳಲ್ಲಿ ಮಾತ್ರ ರಿಸರ್ವೇಶನ್ಸ್ ಇದ್ರೆ ಸಿಗುತ್ತೆ. ಸೊ ನಿಮಗೆ ನಿಮ್ಮ ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಗಳು ಯಾವ್ಯಾವ ಇದೆ, ನಿಮ್ ರೀಜನ್ ಅಲ್ಲೇ ಸಾಕಷ್ಟು ಮಕ್ಳು ಇರ್ತಾರೆ ಸ್ಟೂಡೆಂಟ್ಸ್. ಸೊ ಅವರೇ ನಿಮಗೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಇದಾದ್ಮೇಲೆ ನಿಮ್ಗೆ ಏನಾಗ್ತದೆ, ಡಿಫೆನ್ಸ್ ಯಾರೆಲ್ಲ ಇದ್ದಾರೆ, ಸೊ ಇದು ಸ್ಪೆಷಲ್ ಕ್ಯಾಟಗರಿಲಿ ಬರ್ತದೆ. ಸೊ ಸ್ಪೆಷಲ್ ಕ್ಯಾಟಗರಿ, ಸೊ ಸ್ಪೆಷಲ್ ಕ್ಯಾಟಗರಿಲಿ ಯಾರ್ಯಾರು ಬರ್ತಾರೆ, ಆಕ್ಚುಲಿ ಸ್ಪೋರ್ಟ್ಸ್, NCC, ಫಿಸಿಕಲ್ ಡಿಸೇಬಲ್, NCC, ಸ್ಪೋರ್ಟ್ಸ್ ಅವ್ರದ್ದು ಮುಗಿದ ಮೇಲೆ ಇದೆಲ್ಲ ಆಗಿ ಲಾಸ್ಟ್ ಅಲ್ಲಿ ಇವರು ಡಿಫೆನ್ಸ್ ಅವರು. ಓಕೆ, ಸೊ ಡಿಫೆನ್ಸ್ ಯಾರೆಲ್ಲ ಇದ್ದೀರಾ, ಸೊ ಓಕೆ ಡಿಫೆನ್ಸ್ ಅವ್ರು ಇರ್ಬೋದು. ಎಕ್ಸ್ ಡಿಫೆನ್ಸ್ ಯಾರಿಗೆಲ್ಲ ರಿಸರ್ವೇಶನ್ ಇದೆ. ನೆಕ್ಸ್ಟ್ CAPF ಮತ್ತು XCAPF. ಹಿಂಗಂದ್ರೆ ಏನು ಅಂತಂದ್ರೆ ಸೊ ಯಾವ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಯಾರಿಗೆ ಈ ತರ ರಿಸರ್ವೇಶನ್ ಇರುತ್ತೆ ಗೊತ್ತಾ, ಅವರ ತಂದೆ ಅಥವಾ ತಾಯಿ, ಓಕೆನಾ, ಅವ್ರ ಪೇರೆಂಟ್ ಏನಾದ್ರು ಡಿಫೆನ್ಸ್ ಅಲ್ಲಿ ಅಂದ್ರೆ ಈ ತರದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರೆ ಸೊ ಅವರ ಜಾಬ್ ಸರ್ಟಿಫಿಕೇಟ್ ಬೇಸ್ ಮೇಲೆ ಸೊ ಅವ್ರಿಗೆ ಈ ರಿಸರ್ವೇಶನ್ ಸಿಕ್ಕಿರುತ್ತೆ. ಸೊ ಅವ್ರು ತುಂಬಾ ಟ್ರಾನ್ಸ್ಫರ್ ಆಗ್ತಿರ್ತಾರೆ,
ಪೇರೆಂಟ್ ಎಲ್ಲೋ ಇರ್ತಾರೆ. ಸೊ ಪಾಪ ಇವ್ರ ಮಕ್ಕಳು ವಿತೌಟ್ ಪೇರೆಂಟ್ ಇವ್ರ ಡಿಫೆನ್ಸಿಗೆಲ್ಲ ತುಂಬಾ ಅವರು ಡೆಡಿಕೇಟ್ ಮಾಡಿರ್ತಾರೆ ಅವ್ರ ಪೇರೆಂಟ್. ಸೊ ದಟ್ ಅವ್ರಿಗೋಸ್ಕರನೇ ಅಂತ ಇಟ್ಟಿರೋ ರಿಸರ್ವೇಶನ್. ಬಟ್ ಓನ್ಲಿ ನಿಮ್ ಡಿಫೆನ್ಸ್ ಅವ್ರು ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ನಿಮ್ಮ ಅವ್ರಗಳ ನಡುವೆನೆ ನಿಮಗೆ ಸೀಟ್ ಅಲ್ಲಿ ಕಾಂಪಿಟೇಷನ್ ಇರ್ತದೆ. ಎನಿವೇಸ್ ಫಸ್ಟ್ ನಿಮಗೆ ಜನರಲ್ ಅಲ್ಲೇ ಸೀಟ್ ಸಿಗೋದು. ಸೊ ಈಗ ಹೆಂಗೆ ಇವ್ರಿಗೆ ಹೇಗಾಗತ್ತೆ ಡಿಫೆನ್ಸ್ ಅವ್ರಿಗೆ ಅಂದ್ರೆ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದೆನಾ ಈ ಸ್ಟೂಡೆಂಟ್ಸ್ ಗೆ ಪ್ರತಿಯೊಂದು ರ್ಯಾಂಕ್ ಅಂಡ್ ಪ್ರಿಯಾರಿಟಿ ಬೇಸ್. ಸೊ ಜನರಲ್ ಅಲ್ಲಿ ಸೀಟ್ ಇಲ್ಲಪ್ಪ ಅಂತ ಅಂದ್ರೆ ದೆನ್ ಸೊ ಜನರಲ್ ಅಲ್ಲಿ ಸೀಟ್ ಇಲ್ಲ ಅಂತ ಅಂದ್ರೆ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿಲಿ ಸಿಗುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಸಿಗುತ್ತೆ. ಸಪೋಸ್ ಈ ಸ್ಟೂಡೆಂಟ್ ಓಕೆನಾ ಅವರಿಗೆ 2A ಜನರಲ್ 2AG. ಸೊ ಫಸ್ಟ್ ಜನರಲ್ ಅಲ್ಲಿ ಸೀಟ್ ನೋಡುತ್ತೆ. ಅದಾದ್ಮೇಲೆ ಆಬ್ವಿಯಸ್ಲಿ 2AG ಯಾಕಂದ್ರೆ ಡಿಫೆನ್ಸ್ ಅಂದ ತಕ್ಷಣ ಎಲ್ಲರೂ ಇದೇ ಇರಲ್ಲ, ಅವ್ರಿಗೂ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಲ್ಲಿ ಅವ್ರಿಗೂ ಅಪ್ಲಿಕೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಫೆನ್ಸ್ ಅಲ್ಲೂ ಕೂಡ ಡಿಫ್ರೆಂಟ್ ಸ್ಟೇಜಸ್ ಆಫ್ ಏನೋ ಸೊ ಅವ್ರ ಜಾಬ್ಸ್ ಗಳಿರ್ತದೆ. ಸೊ ಅಕಸ್ಮಾತ್ ಇವ್ರೇನಾದ್ರೂ 2AG ಆಗಿದ್ರೆ 2AG ಇಲ್ಲಿ ಸಿಗತ್ತೆ. ಸೊ ಅದ್ಯಾವುದೂ ಇಲ್ಲ ಅಂತ ಅಂದ್ರೆ ದೆನ್ ಎಲ್ಲಿ ಸಿಗ್ತದೆ ಇವರ ಡಿಫೆನ್ಸ್ ರಿಸರ್ವೇಶನ್ ಅಲ್ಲಿ ಸೀಟ್ ಸಿಗ್ತದೆ. ಅಂದ್ರೆ ಇದರಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ ಅಲ್ಲಿ ಸಿಗುತ್ತೆ. ಸೊ ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಸ್ಟೂಡೆಂಟ್ಸ್ಗೆ ಸೊ ಕ್ಯಾಸ್ಟ್ ರಿಸರ್ವೇಶನ್ ಇದೆ ಓಕೆನಾ. ಸೊ ಕ್ಯಾಸ್ಟ್ ರಿಸರ್ವೇಶನ್ ಇದೆ, ಜೊತೆಗೆ ಸ್ಪೆಷಲ್ ರಿಸರ್ವೇಶನ್ಸ್ ಇದೆ. ಸೊ ಕ್ಯಾಸ್ಟ್ ರಿಸರ್ವೇಶನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಆಲ್ ಕ್ಯಾಸ್ಟ್ ಗಳು ಬರುತ್ತೆ. ಯಾವ್ದಾದ್ರು ಬರುತ್ತೆ SC ST OBC ಬರುತ್ತೆ ಕ್ಯಾಟಗರಿ 1. ಸೊ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಆಕ್ಚುಲಿ ಇಲ್ಲಿ ಬರುವಂತದ್ದು ಫಿಸಿಕಲಿ ಡಿಸೇಬಲ್ಡ್, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸಸ್. ಸೊ ಯಾವ್ದಾದ್ರು ಒಂದ್ ಸ್ಟೂಡೆಂಟ್ಗೆ ಇದು ಎರಡು ರಿಸರ್ವೇಶನ್ಸ್ ಗಳಿದ್ರೆ ಸೊ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದ್ರೆ ಸಿಗುತ್ತೆ. ಜನರಲ್ ಅಲ್ಲಿ ಸೀಟ್ ಇಲ್ಲ ಅಂತ ಅಂದ್ರೆ ಕ್ಯಾಸ್ಟ್ ರಿಸರ್ವೇಶನ್ಸ್ ಅಥವಾ ಇಲ್ಲಿ ಟೋಟಲಿ ಅದರ್ ರಿಸರ್ವೇಶನ್ಸ್. ಇದರಲ್ಲಿ ಕನ್ನಡ ಮೀಡಿಯಂ ಆಗಿದ್ದು ಇರ್ಬೋದು, ರೂರಲ್ ಅಲ್ಲೂ ಓದಿರ್ಬೋದು ಮಕ್ಕಳು ಅಲ್ವಾ. ಸೊ ಕನ್ನಡ ಮೀಡಿಯಂ, ರೂರಲ್, ಕ್ಯಾಸ್ಟ್ ರಿಸರ್ವೇಶನ್ ಯಾವುದೇ ಇದ್ರೂ ಕೂಡ ಜನರಲ್ ಅಲ್ಲಿ ಸಿಗುತ್ತೆ. ಜನರಲ್ ಅಲ್ಲಿ ಆದ್ಮೇಲೆ ಕ್ಯಾಸ್ಟ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಕನ್ನಡದಲ್ಲಿ ಇದ್ರೆ ಕನ್ನಡ ಸಿಗುತ್ತೆ. ಅದಾದ್ಮೇಲೆ ರೂರಲ್ ಅಲ್ಲಿ ಇದ್ರೆ ರೂರಲ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ನಿಮ್ಮ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಸೀಟ್ಸ್ ಸಿಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ GM ಆಗಿರ್ಬೋದು, ನೀವು ಏನಾಗಿರ್ತೀರಾ 2AG ಆಗಿದ್ರೆ ಅಲ್ಲಿ ಇದ್ರೆ ನೀವು ಆ ಸ್ಟೂಡೆಂಟ್ ಇದ್ರೆ, ಸಪೋಸ್ ಆ ಸ್ಟೂಡೆಂಟ್ ಏನಾದ್ರೂ 2A ಕನ್ನಡ ಮೀಡಿಯಂ ಆಗಿದ್ರೆ, ಸಪೋಸ್ ಆ ಸ್ಟೂಡೆಂಟ್ ಏನಾದ್ರೂ 2A ರೂರಲ್ ಅಲ್ಲಿ ಓದಿದ್ರೆ, ಸೊ ಅದಾದ್ಮೇಲೆ ಅವರಿಗೆ NCC ಇದ್ರೆ ಅಥವಾ NCC ಅಥವಾ ಫಿಸಿಕಲ್ ಡಿಸೇಬಲ್ ಅಥವಾ ಸ್ಪೋರ್ಟ್ಸ್ ಅಥವಾ ಡಿಫೆನ್ಸ್ ಈ ಸೀಟ್ಸ್ ಗಳಲ್ಲಿ ಸಿಗುತ್ತೆ. ಅಗೇನ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಅಂತಂದ್ರೆ ನೀವು ಹಾಕಿರೋ ಕಾಲೇಜ್ಗಳಲ್ಲಿ ಪಕ್ಕ ನಿಮ್ಗೆ ಯಾವ ರೀತಿ ಎಲ್ಲ ಮಿಕ್ಸ್ ಆಗಿ ಬಂದಾಗ ಹೆಂಗ್ ಬರುತ್ತೆ ಕ್ಲಾರಿಟಿ ಕೊಡ್ತೀನಿ ಸ್ಟೂಡೆಂಟ್ಸ್. ಸೊ ಇದಾದ ನಂತರ ಸೊ ಪ್ಯೂರ್ ಜನರಲ್ ಮಕ್ಕಳಿಗೆ ಹಂಗಂದ್ರೆ ಎಲ್ಲಿ ಸಿಗತ್ತೆ ಸೀಟ್ಸ್. ಸೊ ಪ್ಯೂರ್ ಜನರಲ್ ಮೆರಿಟ್. ಸೊ ಪ್ಯೂರ್ ಜನರಲ್ ಮೆರಿಟ್ ಅವ್ರು ಯಾರು ಬರ್ತಾರೆ, ನೀವ್ ಯಾವ್ದೇ ಕ್ಯಾಸ್ಟ್ ಇರ್ಲಿ, ಈವನ್ ಪ್ಯೂರ್ ಜನರಲ್ ಮೆರಿಟ್ ಅಲ್ಲಿ ನೀವ್ SC ಆಗಿದ್ದು ST ಆಗಿದ್ದು ಕ್ಯಾಟಗರಿ ಯಾವುದೇ ಇದ್ರೂ ಕೂಡ ನಿಮಗೆ ನಿಮ್ಮ ಪೇರೆಂಟಿನ ಪ್ಯಾಕೇಜ್ 8 ಲಕ್ಷಕ್ಕಿಂತ ಮೇಲಿದ್ರೆ ಅಲ್ವಾ, ಸೊ ಅವಾಗ ನಿಮ್ಗೆ ಏನ್ ಸಿಗಲ್ಲ, ನೀವು ಪ್ಯೂರ್ ಜನರಲ್ ಮೆರಿಟ್ ಸ್ಟೂಡೆಂಟೇ ಆಗಿರ್ತೀರಾ. ಈವನ್ ನಿಮ್ ಕ್ಯಾಸ್ಟ್ SC ಆಗಿರ್ಬೋದು, ನಿಮ್ಗೆ ಕ್ಯಾಸ್ಟ್ ವೈಸ್ ನಿಮಗೆ 2A ಸಿಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ ಕೆಲವು ಮಕ್ಕಳು ಡೌಟ್ ಕೇಳ್ತಿದ್ರಿ, ಮ್ಯಾಮ್ ನಾವು ಮುಸ್ಲಿಮ್ ನಮ್ಗೆ 2 ಏನೋ 3 ಏನೋ ಬರುತ್ತೆ, ಸೊ ನಾನು 3A ಒಳಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತೀರಾ. ಸಿ ನೀವ್ ಕ್ಯಾಸ್ಟ್ ಯಾವ್ದಾದ್ರು ಆಗ್ಲಿ, ನೀವು ಹುಟ್ಟಿದ್ದು ಯಾವ್ದಾದ್ರು ಕ್ಯಾಸ್ಟ್ ಅಲ್ಲಿ ಹುಟ್ಟಿರ್ಲಿ, ನಿಮ್ಗೆ ರಿಸರ್ವೇಶನ್ ಬೇಕು ಅಂತ ಅಂದ್ರೆ ನಿಮ್ಮ ಇನ್ಕಮ್ ಲೆಸ್ ಇರಬೇಕು. ಸೊ ಇಲ್ಲಿ ಇವನ್ SC ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಸ್ಟೂಡೆಂಟ್ಸ್ ಪ್ಯೂರ್ ಜನರಲ್ ಅಂತ ಅಂದ್ರೆ ಯಾರು ಅಂತ ಅಂದ್ರೆ ಕ್ಯಾಸ್ಟ್, ಇಲ್ಲಿ ಪ್ಯೂರ್ ಜನರಲ್ ಅಂದ್ರೆ ಕ್ಯಾಸ್ಟ್ ಎಲ್ಲ ಬರೋದು. ಸೊ SC ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟೂಡೆಂಟ್ SC ಇರ್ಬೋದು, ಅವ್ರ ಪೇರೆಂಟ್ ಡಾಕ್ಟರ್ ಇರ್ಬೋದು, ಅಥವಾ ಅವ್ರ ಗವರ್ಮೆಂಟ್ ಡಾಕ್ಟರ್ ಇರ್ಬೋದು, ಅಥವಾ ಗವರ್ಮೆಂಟ್ ಇಂಜಿನಿಯರ್ ಅಥವಾ ಗವರ್ಮೆಂಟ್ ಲೆಕ್ಚರರ್ ಇರ್ಬೋದು. ಸೊ ಅವಾಗ ಆ ಸ್ಟೂಡೆಂಟ್ಗೆ SC ಕೋಟಾ ವರ್ಕ್ ಆಗೋದಿಲ್ಲ. ಬಿಕಾಸ್ ಅವರು SC ಆಗಿದ್ರು ಕೂಡ ಇನ್ಕಮ್ ಅನ್ನ ಅವ್ರು ಅಪ್ಲೈ ಮಾಡಕ್ ಬರೋದಿಲ್ಲ.
ಸೊ ದಟ್ ಅವಾಗ ಆ ಸ್ಟೂಡೆಂಟ್ಗಳು ಕೂಡ GM ಆಗೇ ಇರ್ತಾರೆ ಸ್ಟೂಡೆಂಟ್ಸ್. ಅಂದ್ರೆ ಆಲ್ ಗವರ್ಮೆಂಟ್ ಅಫಿಷಿಯಲ್ ಮಕ್ಕಳು ಯಾರೆಲ್ಲ ತುಂಬಾ ಫಿನಾನ್ಷಿಯಲಿ ಫಿಟ್ ಇದ್ದೀರಾ, ಯಾರಿಗೆಲ್ಲ ಫಿನಾನ್ಷಿಯಲಿ ಫಿಟ್ ಇನ್ ದ ಸೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡಾಕ್ಯುಮೆಂಟ್. ಓಕೆ, ಸೊ ಆ ಎಲ್ಲ ಮಕ್ಕಳು ಜನರಲ್ ಮೆರಿಟ್ ಬರ್ತೀರಾ. ಈ ಜನರಲ್ ಮೆರಿಟ್ ಅವ್ರಿಗೆ ಕೇವಲ ಜನರಲ್ ಮೆರಿಟ್ ಸೀಟ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರುತ್ತೆ, ಕೇವಲ ಜನರಲ್ ಮೆರಿಟ್. ಸೊ ಇದರಲ್ಲಿ ನಿಮ್ಗೆ ಕನ್ನಡ ಮೀಡಿಯಂ ಇರೋ ಮಕ್ಕಳು ಇದ್ದೀರಾ, GMK ಅವರು ಇರ್ತೀರಾ, GM ರೂರಲ್ ಅವರು ಇರ್ತೀರಾ. ಸೊ ನೀವು ನಿಮ್ಮ ಜನರಲ್ ಅಲ್ಲಿ ಕನ್ನಡ ಮೀಡಿಯಂ ಓದಿರೋ ಮಕ್ಕಳು ಮಾತ್ರನೇ, ಅಂದ್ರೆ ನಿಮ್ ಪೇರೆಂಟ್ಸ್ ಇಂದು ಇನ್ಕಮ್ ಜಾಸ್ತಿ ಇದ್ದು ನೀವು ಕಂಪ್ಲೀಟ್ 10 ಫುಲ್ ಅಕಾಡೆಮಿಕ್ ಇಯರ್ ನೀವೇನಾದ್ರೂ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ನಿಮ್ಗೆ GM ಕನ್ನಡ ಮೀಡಿಯಂ ರಿಸರ್ವೇಶನ್ ಸಿಕ್ಕಿರುತ್ತೆ. ಯಾರೆಲ್ಲ ಪ್ಯೂರ್ಲಿ ರೂರಲ್ ಅಲ್ಲಿ 10 ವರ್ಷ ಹಳ್ಳಿಗಳಲ್ಲಿ ಓದಿದ್ರೆ, ಯಾವುದು ಓದಿರೋದು ನೀವು ಓದಿರೋ ಜಾಗ ಹಳ್ಳಿಲಿ ಬರುತ್ತಾ ಇಲ್ವಾ ಅಲ್ವಾ? ಸಪೋಸ್ ನೀವು ಸಣ್ಣ ಸಣ್ಣ ತಾಲೂಕು ಓದಿದ್ರೆ ಆ ತಾಲೂಕನ್ನ ಚೆಕ್ ಮಾಡಿ ಮಕ್ಕಳೇ. ನಾನು ಈಗಾಗಲೇ ಒಂದು ಯೂಟ್ಯೂಬ್ ವಿಡಿಯೋನ ಕೊಟ್ಟಿದ್ದೀನಿ. ಆ ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಓದಿರೋ ತಾಲೂಕು ಅಂಡರ್ ರೂರಲ್ ಬರುತ್ತೋ ಇಲ್ವೋ ಅನ್ನೋಂಥದ್ದು ನಾನು ಮೆನ್ಷನ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ನಲ್ಲಿ ರೂರಲ್ ಬರುತ್ತೆ, ಆದರೆ ನಿಮಗೆ ಗೊತ್ತೇ ಆಗಿರಲ್ಲ ಇದು ನಮ್ಮ ಪ್ಲೇಸ್ ರೂರಲ್ ಅಲ್ಲಿ ಬರುತ್ತೆ ಅನ್ನೋಂಥದ್ದು. ಸೊ ಚೆಕ್ ಮಾಡಿ. ಈಗೂ ಏನ್ ಟೈಮು ಆಗಿಲ್ಲ ಮಕ್ಕಳೇ. ಸೊ ಇವ್ರಿಗೆ ನೀವುಗಳು ಮಾತ್ರ ಕಾಂಪಿಟೇಟರ್ಸ್ ಆಗಿರ್ತೀರಾ. GM ರೂರಲ್ ಅವ್ರು ಮಾತ್ರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಇದೆಲ್ಲ ನಡೆಯೋದು ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಐಡಿಯಾ ಬಂದಿದೆ ಅಲ್ವಾ? ಸೊ ದಟ್ ಈಗ ನಮ್ಗೆ ಫೇಸಸ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರಿಗೂ ಹೇಗ್ ಸಿಗುತ್ತೆ ಸೀಟ್ಸು ಅನ್ನೋಂತ ನಾನು ಹೇಳಿದ್ದೀನಿ. ಈಗ ನಿಮ್ಗೆ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಹೆಂಗ್ ವರ್ಕ್ ಆಗತ್ತೆ ಅನ್ನೋಂತ ತೋರಿಸ್ತೀನಿ ನಾನು. ಸೊ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ನಾನು ಇಲ್ಲಿ ಒಂದು ಸಣ್ಣದಾಗಿ ಇಲ್ಲಿ ಬರ್ಕೊಂಡ್ಬಿಟ್ಟಿರ್ತೀನಿ. ಸೊ ಫಸ್ಟ್ ನಡೆಯುವಂಥದ್ದು ಯಾರಿಗೆ ಗೊತ್ತಾ? ಈ ಸ್ಪೆಷಲ್ ರಿಸರ್ವೇಶನ್. ಇದರಲ್ಲಿ ಬರೋರು ಕೇವಲ 3 ಜನನೇ. ಫಿಸಿಕಲಿ ಡಿಸೇಬಲ್, NCC, ಸ್ಪೋರ್ಟ್ಸ್. ಇವರು ಬರ್ತಾರೆ ಡಿಫೆನ್ಸ್ ಅವರು, ಆದ್ರೆ ಇಲ್ಲಿ ತೋರಿಸಿಲ್ಲ ಅವರು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಆಕ್ಚುಲಿ ಇವ್ರಿಗೆ ಫಸ್ಟ್ ಸೀಟ್ ಅಲಾಟ್ ಆಗುತ್ತೆ. ಸೊ ಇದಾದ್ಮೇಲೆ ಕ್ಯಾಸ್ಟ್ ರಿಸರ್ವೇಶನ್ ಅಂತಂದ್ರೆ ಯಾರ್ಯಾರು? SC, ST, ಓಕೆ, ಕ್ಯಾಟ್, ಆಮೇಲೆ OBC. ಸೊ OBC ಇಲ್ಲಿ 2A, 2B, 3A, 3B ಬರುತ್ತೆ. ಸೊ ಮೂರನೇ ಅವ್ರು ಯಾವ್ದು ಬರುತ್ತೆ? ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಶನ್. ಸೊ ಅದಾದ್ಮೇಲೆ ಯಾರ್ದು ಬರುತ್ತೆ? ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಆದ್ಮೇಲೆ ಯಾರ್ದು ಬರ್ತದೆ? ಸೊ ಒಂದ್ಸರಿ ಚೆಕ್ ಮಾಡ್ತೀನಿ. ಸೊ NCC ಇವರಾಯ್ತು, ಕ್ಯಾಸ್ಟ್ ಕ್ಯಾಟಗರಿ ಇವರಾಯ್ತು, ಹೈದರಾಬಾದ್. ನೆಕ್ಸ್ಟ್ ಇಲ್ಲಿ ಸ್ಪೆಷಲ್ ರಿಸರ್ವೇಶನ್ ಯಾರು? ಈ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, ಎಕ್ಸ್ CAPF ಬರ್ತಾರೆ. ಸೊ ಇವರಾದ್ಮೇಲೆ GM ಅವರು ಬರ್ತಾರೆ, ಪ್ಯೂರ್ ಜನರಲ್. ಓಕೆನಾ? ಸೊ ಇಷ್ಟು ನಿಮ್ಗೆ ಗೊತ್ತಿರೋಂಥದ್ದು. ಈಗ ಫೇಸಸ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಿಮ್ಗೆ 3 ಫೇಸ್ ಇರುತ್ತೆ. ಫೇಸ್ 1, ಓಕೆ, ಫೇಸ್ 1, ಫೇಸ್ 2, ಫೇಸ್ 3 ಅಂತೇಳಿ 3ರಲ್ಲಿ ಇದು ರೌಂಡ್ 1 ಅಲ್ಲಿ ಬರುವಂತದ್ದು. ಓಕೆ, ಇದು ನಿಮಗೆ ಏನಾಗುತ್ತೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಸ್ಟೂಡೆಂಟ್ಸ್. ನೀವು ಕಾಲೇಜಿನ ಹೋಗ್ತೀರಾ, ಆಪ್ಷನ್ ಎಂಟ್ರಿ ಹೇಗ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾನು ಅದು ಬಂದ ತಕ್ಷಣನೇ ಅದನ್ನ ಒಂದು ವಿಡಿಯೋ ಮಾಡಿಬಿಟ್ಟು ಕಳಿಸ್ತೀನಿ ಸ್ಟೂಡೆಂಟ್ಸ್. ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಡಿದ್ಮೇಲೆ ನೀವು ಸುಮ್ಮನೆ ಮನೇಲಿ ಇರ್ತೀರಾ. ಸೊ ನಿಮಗೆ ಫೈನಲಿ ಒಂದು ರಿಸಲ್ಟ್ ಬರುತ್ತೆ. ನೀವಿಷ್ಟು ಹಾಕಿದ ಕಾಲೇಜಲ್ಲಿ ನನ್ಗೆ ಯಾಕೆ 5ನೇ ಕಾಲೇಜ್ ಬಂತು, ನನ್ಗೆ ಯಾಕೆ 4ನೇ ಬರಲಿಲ್ಲ ಅನ್ನೋ ಅಂಥದ್ದು ಅರ್ಥ ಆಗ್ಬೇಕು ಅನ್ನೋಂಥದ್ದು ಈ 3 ಫೇಸಸ್ ಅಲ್ಲಿ ಆಗತ್ತೆ. ಕಂಪ್ಯೂಟರ್ ಅಲ್ಲಿ 3 ಫೇಸಸ್ ಅಲ್ಲಿ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಫಸ್ಟ್ ಫೇಸ್ 1 ಅಲ್ಲಿ ಆಗುತ್ತೆ, ಆಮೇಲೆ ಫೇಸ್ 2 ಅಲ್ಲಿ ಆಗುತ್ತೆ, ಆಮೇಲೆ ಫೇಸ್ 3 ಅಲ್ಲಿ ಆಗುತ್ತೆ. ಸೊ ಹೇಗಾಗತ್ತೆ ಅನ್ನೋದು ಬೈ ಒನ್ ಫೇಸ್ ನ
ನಾನೀಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸ್ಟೂಡೆಂಟ್ಸ್, DCET ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ DCET ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳ ಲಿಂಕ್ ಡೈರೆಕ್ಟಾಗಿ ನಿಮಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ, TJ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ DCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳ ಕೆಲವು ವೀಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.